ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಅಪರಾಧಿಯಾಗಿ ಸುಮಾರು 6 ವರ್ಷಗಳ ಕಾಲ ಜೈಲಿದ್ದಂಥ ವ್ಯಕ್ತಿಯನ್ನು ಕೂಡ ಮಾತಾಡ್ತೀವಿ. ಅಂದರೆ ಅಲ್ಲಿ ವಾಸ್ತವ ಸ್ಥಿತಿ ಹೇಗಿತ್ತು, ಏನೆಲ್ಲ ವ್ಯವಸ್ಥೆ ಇದೆ ಅನ್ನೋ ಬಗ್ಗೆ. ಸರ್, ತಾವು ಕೂಡ 6 ವರ್ಷಗಳ ಕಾಲ ಜೈಲಲ್ಲಿದ್ರಿ. ಅಲ್ಲಿ ವ್ಯವಸ್ಥೆಗಳು ಹೇಗಿದೆ, ಏನೇನು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತ? ಸರ್ ಅಲ್ಲಿ ವ್ಯವಸ್ಥೆಗಳು ಹೆಂಗಿದಾವೆ ಅಂತಂದ್ರೆ, ಈಗಿನ ದರ್ಶನ್ ಅವರು ಇಲ್ಲಿ ಬಂದರೆ ಕೆಟ್ಟೋಗ್ತಾರ ಅಂತೇಳಿ ಒಂದು ಮನಸ್ಸು ಬೇಜಾರಾಗ್ತಿದೆ ಸರ್. ಯಾಕಂದರೆ ಒಳಗಡೆ ಗಾಂಜಾ ಸಪ್ಲೈ ಮಾಡ್ತಾರೆ, ಒಂದು ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನ್ ಇಟ್ಟಿರೋರು ಯಾರಲ್ಲ, ವಾರ್ಡನ್ಸೇ ಕ್ಯಾಂಟೀನ್ ಇಟ್ಟಿರೋದು. ಅವರು ಇಲ್ಲಿ ಒಂದು ಹಿಮಾಲ 5 ರೂಪಾಯಿ ಇದ್ರೆ ಎಲ್ಲ 10 ರೂಪಾಯಿ ಮಾರ್ಕೊಂತಾರೆ, ಒಂದು ಕಿಂಗ್ ಸಿಗರೇಟ್ 20 ರೂಪಾಯಿ ಇದ್ರೆ 40 ರೂಪಾಯಿ ಮಾರ್ಕೊಂತಾರೆ. ಈ ಥರ ಎಲ್ಲ ವಾರ್ಡನ್ಸ್ ಸರ್ ಕೆಟ್ಟ. ಜೈಲು ಅಂದ್ಮೇಲೆ ಏನು ಸರ್, ಕೈದೊಳಗೆ ಬಂದ್ಮೇಲೆ ಒಂದು ರಕ್ಷಣೆ. ಜೈಲಲ್ಲಿ ಒಂದು ಅಪರಾಧಿ ಮಾಡಿ ಹೋಗಿದ ಅಂತಂದ್ಮೇಲೆ ಜೈಲಲ್ಲಿ ಚೆನ್ನಾಗಿರ್ಬೇಕು ಸರ್, ಚೆನ್ನಾಗಿರ್ಬೇಕು ಕೈದಿಗಳು. ಅಲ್ಲಿ ಊಟ ಚೆನ್ನಾಗಿರಲ್ಲ, ಏನಿಲ್ಲ, ಬರೀ ಕೈದಿಗಳನ್ನ ಕೆಡಿಸ್ಕೊಂತಿದ್ರೆ ಹೆಂಗೆ ಸರ್? ಎಷ್ಟೋ ಈ ಥರ ಗಾಂಜಾ ಹೊಡೆದು ಎಷ್ಟೋ ಜನ ಕೈದಿಗಳು ಸತ್ತೋಗ್ಬಿಟ್ಟಿದ್ದಾರೆ. ದರ್ಶನ್ ಅವರು ಬರ್ತಿದ್ದಾರೆ, ಬಂದ್ರೆಗಿನ ಅವ್ರಿಗೆ ಇದೇ ಅಭ್ಯಾಸ ಆಗುತ್ತೆ ಅಂತೇಳಿ ಒಂದು ಮನಸ್ಸು ಬೇಜಾರಾಗ್ತದೆ ಸರ್. ಯಾಕಂದರೆ ಅವರು ಒಂದು ದೊಡ್ಡ ವ್ಯಕ್ತಿ ಸರ್. ಅವರು ಹಿಂಗೆ ಇದೇ ಥರ ಬೆಳ್ಕೊಂತೋದ್ರಿಗಿನ ಇನ್ನೂ ಫ್ಯಾನ್ಸ್ ಕಡಿಮೆ ಆಗ್ತಾರೆ ಸರ್. ಅವ್ರು ಕೆಟ್ಟೋಗ್ಬಾರ್ದು, ಅವರು ಚೆನ್ನಾಗಿರ್ಬೇಕು ಅಂತೇಳಿ ಒಂದು ಇದೇ ಇದೆ ಸರ್. ಅಂದರೆ ಈಗ ಹಣ ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದಾದರೆ, ಯಾಕಂದರೆ ಅಲ್ಲಿ ಹಣ ಕೊಟ್ಟರೆ ಬಿರಿಯಾನಿ ಸಿಗುತ್ತೆ. ವಾರ್ಡನ್ಸೇ ತಂದ್ಕೊಡೋದು, ಯಾರಲ್ಲ, ಸೂಪ್ರೆಂಟು ವಾರ್ಡನ್ಸ್ ಜೈಲರ್ ಅವರೇ ತಂದ್ಕೊಡೋದು. ಹಣ ಕೊಟ್ರೆಗಿನ 1 ಡಬಲ್ ಹಣ ಕೊಟ್ರೆಗಿನ ಅವರೇ ತಂದ್ಕೊಡ್ತಾರೆ. ಮತ್ತು ನಾವು ಎಂಟ್ರಿ ಯಾರು ನೋಡೋಕೆ ಹೋಗ್ಬೇಕಂತಂದ್ರಿಗಿನ ಒಂದು ಏನೋ ತಗೊಂಡೋದ್ರಿಗಿನ ನಮಗೆ ಮಾಮೂಲಿ ಕೇಳ್ತಾರೆ, ಕಮಿಷನ್ ಕೇಳ್ತಾರೆ. ಅವರು ದುಡ್ಡು ಕೊಡು, ಅಷ್ಟು ಕೊಡು, ಇಷ್ಟು ಕೊಡು, ಕಮಿಷನ್ ಕೊಡು ಅಂತ ಕೇಳ್ತಾರೆ. ಕೊಟ್ಟಿಲ್ಲ ಅಂತಂದ್ರೆ ಈಗ ಲಾಠಿ ಚಾರ್ಜ್ ತಂದು ಹೊಡಿತಾರೆ. ಅದೇ ರೀತಿ ಅಲ್ಲ ಸರ್, ಎಲ್ಲ ರೀತಿ ಅದಾವೆ ಸರ್ ಬಳ್ಳಾರಿ ಜಿಲ್ಲೆಯಲ್ಲಿ. ಯಾವುದಿಲ್ಲ, ಎಲ್ಲ ರೀತಿ ಅಂದ್ರೆ ಏನೇನಿದೆ ಅಂತ? ಗಾಂಜಾ, ಸಿಗರೇಟು, ಕ್ಯಾಂಟೀನ್ ಅಂಗಡಿ ಇಟ್ಬಿಟ್ಟಿದ್ದಾರೆ ಅಲ್ಲಿ. ಟಿಫನ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಯಾಕೆ ಇಟ್ಟಿದ್ದಾರೆ ಗೊತ್ತಾ ಸರ್? ಗಾಂಜಾ ಟಿಫನ್ ಅಂಗಡಿ ಯಾಕೆ ಇಟ್ಟಿದ್ದಾರೆ ಗೊತ್ತಾ? ಕ್ಯಾಂಟೀನ್ ಇಲ್ಲಿ ಊಟ ಸರ್, ಬಳ್ಳಾರಿ ಜಿಲ್ಲೆಯಲ್ಲಿ ಊಟ ಟಿಫನ್ ಚೆನ್ನಾಗಿ ಮಾಡಲ್ಲ ಸರ್. ಕೈದಿಗಳಿಗೆ ಚೆನ್ನಾಗಿ ಮಾಡಲ್ಲ ಸರ್. ಅದಕ್ಕೋಸ್ಕರ ಅವರೇ ಇಟ್ಕೊಂಡು 1 ಡಬಲ್ ರೇಟ್ ಮಾಡ್ತಾ ಇದ್ದಾರೆ ಸರ್. ಮತ್ತು ಇದು ಮಾಡೋದು ತಪ್ಪ ಕರೆಕ್ಟ್ ನೀವೇ ಹೇಳ್ರಿ ಸರ್. ಕ್ಯಾಂಟೀನ್ ಇಟ್ಟಿದ್ದಾರಲ್ಲ, ಯಾಕೆ ಕ್ಯಾಂಟೀನ್ ಇಡು? ಊಟ ಚೆನ್ನಾಗಿ ಮಾಡಿದ್ರೆ ತಾನೆ. ಊಟ ಚೆನ್ನಾಗಿ ಮಾಡಿದ್ರೆ ಕ್ಯಾಂಟೀನ್ ಇಡ್ತಿದ್ದಿಲ್ಲಲ್ಲ. ಅಲ್ಲಿ ಊಟ ಚೆನ್ನಾಗಿ ಮಾಡೋದಕ್ಕೆ ಕ್ಯಾಂಟೀನ್ ಸರ್ ಇಟ್ಟಿರೋದು. ಆದರೆ ಈಗ ಗಾಂಜಾ ಮತ್ತು ಸಿಗರೇಟ್ ಒಳಗಡೆ ಅವೈಲೇಬಲ್ ಇದೆ ಅಂತ ಹೇಳ್ತಾರಲ್ಲ, ಯಾವ ಮಾರ್ಗದಲ್ಲಿ ಬರುತ್ತೆ, ಅಂದರೆ ಹೇಗೆ ತರ್ತಾರೆ ಒಳಗಡೆ ಅಂತ? ಒಳಗಡೆ ಹೇಗೆ ತರ್ತಂದ್ರೆ ವಾರ್ಡನ್ಸೇ ಸರ್ ತಂದ್ಕೊಡೋದು. ಅವ್ರಿಗೆ ಮಾಮೂಲಾಗಿ ಕೊಟ್ಬಿಟ್ರಿಗಿನ ಗಾಂಜಾ ಹೊಡೆಯೋರು ಹಂಗೆ ಮಾತಾಡ್ಕೊಂತಾರೆ ಸರ್. ನಿಮ್ಗೆ ಎಷ್ಟು ಕೊಡ್ತೀನಿ, ಅಷ್ಟು ಕೊಡ್ತೀನಿ ಅಂತೇಳಿ ಜೈಲರಿಗೆ ಅವ್ರಿಗೆ ದುಡ್ಡು ಕೊಡ್ತಾರೆ ಸರ್. ದುಡ್ಡು ಕೊಟ್ಟು ತರ್ಸ್ಕೊಂಡ್ಬಿಡ್ತಾರೆ ಸರ್. ಅವ್ರ ಕಳ್ಳಿಂದ ತರ್ಸ್ಕೊಂಡ್ಬಿಡ್ತಾರೆ ಸರ್. ನೀವು ಎಷ್ಟು ವರ್ಷಗಳ ಕಾಲ ಆ ಬಳ್ಳಾರಿ ಜೈಲಿನಿದ್ರಿ ಸರ್? 2006 ನಾನು ಒಳಗಿದ್ದೆ. 2006 2021 ರಿಲೀಸ್ ಆದೆ ನಾನು. 21 ರಿಲೀಸ್ ಆದೆ ನಾನು. ಅಲ್ಲಿವರೆಗೂ ಹೀಗೆ ಇತ್ತ ವ್ಯವಸ್ಥೆ? ಅಲ್ಲಿವರೆಗೂ ಹೀಗೆ ಐತೆ ಸರ್ ವ್ಯವಸ್ಥೆ. ಈಗಲಾದ್ರೂ ಇದೆ. ಯಾಕಂದರೆ ಒಳಗಡೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಹುಡುಗರಿದ್ದಾರೆ. ನಾನು ಓದ್ತೀನಿ, ಮಾತಾಡಿ ಎಲ್ಲ ಹೇಳ್ತಾರೆ. ಇರೋಕ್ಕಾಗೋತು ಇಲ್ಲಿ ಬಳ್ಳಾರಿ ಜೈಲಲ್ಲಿ ಊಟ ಚೆನ್ನಾಗಿ ಮಾಡ್ತಿಲ್ಲ, ಅದು ಚೆನ್ನಾಗಿ ಮಾಡ್ತಿಲ್ಲ, ಯಾರಿಗೆ ಹೇಳೋಕೆ ಹೋಗ್ಬೇಕು, ಏನಿಲ್ಲ.